ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆಗೆ ಸ್ವಾಗತ. ಬನ್ನಿ, ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬಹುದು. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಣಕೊಬ್ಬರಿನ ತೊಗೊಂಡಿದ್ದೀನಿ, 3 ಒಣಕೊಬ್ಬರಿನ ತೊಗೊಂಡಿದ್ದೀನಿ. ಇದ್ರ ಮೇಕ್ಲದೀಗ ಸಿಪ್ಪೆನ ತಗೊಂಬಿಡಬೇಕು. ನಾನು ಅದಕ್ಕೆ ಈ ಕೊಬ್ಬರಿ ತುರಮಣಿಲಿ ಸಣ್ಣ ತೂತಿರೋದನ್ನು ತಗೊಂಡಿದ್ದೀನಿ ಎರಿಯೋದಕ್ಕೆ. ಅದು ಮೇಗ್ಲು ಸಿಪ್ಪೆ ಮಾತ್ರ ತಕ್ಕೋಬೇಕಾಗುತ್ತೆ. ಈ ರೀತಿ ತಕ್ಕೋಬೇಕಾಗುತ್ತೆ ಸಿಪ್ಪೆನ. ಎಲ್ಲದನ್ನು ಇದೇ ರೀತಿ ತಕ್ಕೊಂಬಿಡೋಣ. ನೋಡಿ, ನಾನೀಗ ಸಿಪ್ಪೆನ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಕೊಬ್ಬರಿ ಚೂರು ಇರುತ್ತಲ್ಲ, ಅದೇ ವೇಸ್ಟ್ ಆಗಲ್ಲ. ಅದು ಪುಳಿಯೋಗರೆಗೆ ಬೇಕಾದರೆ ಬಳಸ್ಕೋಬಹುದು. ಈಗ ನಾನು 3 ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, 3. ಈಗ ನಾನು ಒಂದು ಕತ್ತಿನ ತೊಗೊಂಡಿದ್ದೀನಿ. ಕತ್ತಿಲಿ ನಾನು ಕೊಬ್ಬರಿನ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕತ್ತಿ ಇಲ್ಲ ಅಂದರೆ ಬೇಕಂದರೆ ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು. ನಾನು ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗೂ ಬೇಡ, ತುಂಬ ದೊಡ್ಡದಾಗೂ ಬೇಡ, ಒಂದು ಮೀಡಿಯಮಾಗಿ ಹೆಚ್ಕೊಳ್ಳೋಣ. ನಾನು ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲದನ್ನು ಹೆಚ್ಕೊಂಡ್ಬಿಡೋಣ. ಈಗ ಎಲ್ಲದನ್ನು ಹೆಚ್ಚಿಟ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ತಟ್ಟೆಗೆ ಸೇರಿಸ್ಕೊಂಬಿಟ್ಟು ಒಂದು ದಿನ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿಗೆ ಇಕ್ಕಿ ಒಣಗಿಸ್ಕೋಬೇಕಾಗುತ್ತೆ. ಇದೇ ರೀತಿ ನಾನು ಬೆಲ್ಲನೂ ಹೆಚ್ಕೊತೀನಿ. ನಾನು ಅರ್ಧ kg ಬೆಲ್ಲನ ತಗೊಂಡಿದ್ದೀನಿ. ಅರ್ಧ kg ಕೊಬ್ಬರಿ ತೊಗೊಂಡ್ರೆ ಅರ್ಧ kg ಬೆಲ್ಲನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಈ ರೀತಿ ಕತ್ತಿಲೇ ನಾನು ಹೆಚ್ಕೊತಾ ಇದ್ದೀನಿ. ನಿಮಗೆ ಕತ್ತಿಲಿ ಹೆಚ್ಚೋಕ್ಕೆ ಬರೋದಿಲ್ಲ ಅಂದರೆ ನೀವು ಬೇಕಾದರೆ ಬೆಲ್ಲನ ಕುಟ್ಬಿಟ್ಟು ಚಾಕು ಸಹಾಯದಿಂದ ಹೆಚ್ಕೋಬಹುದು. ಕತ್ತಿಲಿ ಈಸಿಯಾಗಿ ಹೆಚ್ಕೋಬೋದು, ಹಾಗಾಗಿ ನಾನು ಕತ್ತಿನಲ್ಲಿ ಹೆಚ್ಕೋತಾ ಇದ್ದೀನಿ. ನಿಮಗೆ ಈ ರೀತಿ ಒಂದು ಸಲ ಈ ರೀತಿ ಪೀಸ್ ಮಾಡಿಟ್ಕೊಂಡ್ರೆ ಬೇಗ ಹೆಚ್ಕೋಬಹುದು. ಹಾಗಾಗಿ ನಾನೆಲ್ಲ ಪೀಸ್ನೇ ಮಾಡಿಟ್ಕೊಂಡಿದ್ದೆ. ಈಗ ಎಲ್ಲದನ್ನು ಹೆಚ್ಚಿ ರೆಡಿಯಾಗಿದೆ ಬೆಲ್ಲ ಕೂಡ. ಅದನ್ನು ಒಂದು ತಟ್ಟೆಗೆ ಹಾಕಿ ಬಿಸಿಲಿಗೆ ಇಕ್ಕೋಣ. ಒಂದು ದಿನ ಬಿಸಿಲಿಗೆ ಇಕ್ಕಿದ್ರೆ ಜಾಸ್ತಿ ದಿನ ಇಕ್ಕೊಂಡು ತಿನ್ನಬಹುದು. ನಾನಿಲ್ಲಿ ಅರ್ಧ kg ಕಡಲೆಬೀಜನ ತೊಗೊಂಡಿದ್ದೀನಿ. ನಾನು ಅರ್ಧ kg ಬೆಲ್ಲ, ಅರ್ಧ kg ಕೊಬ್ಬರಿ, ಅರ್ಧ kg ಕಡಲೆಬೀಜನ ತಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಕಡಲೆಬೀಜದಲ್ಲಿ ಅರ್ಧನ ಹುರ್ಕೊತಾ ಇದ್ದೀನಿ. ಒಂದೇ ಸಲ ಹುರ್ಕೊಳ್ಳೋದಕ್ಕಾಗಲ್ಲ ಅಂತ. ತುಂಬ ಜಾಸ್ತಿ ಉರಿ ಇಕ್ಕೊಂಡು ಹುರ್ಕೋಬೇಡಿ, ಕಮ್ಮಗಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಕಡಲೆಬೀಜ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಸೇರಿಸ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಇರೋ ಕಡಲೆಬೀಜನ ಹುರ್ಕೊಂಬಿಡೋಣ. ಇದು ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಆದಮೇಲೆ ಮೇಗಿರೋ ಸಿಪ್ಪೆನೆಲ್ಲ ತಕ್ಕೋಬೇಕಾಗುತ್ತೆ. ತಣ್ಣಗಾದ್ಮೇಲೆ ತೆಗೆದ್ರೆ ಈಸಿಯಾಗಿ ಬರುತ್ತೆ ಸಿಪ್ಪೆ. ಈಗ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು 100 ಗ್ರಾಮ್ನಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಎಳ್ಳು ತಳ ಸೇರೋದ್ರಿಂದ ನಾನು ಸ್ವಲ್ಪ ಎಳ್ಳನ್ನ ಕಮ್ಮಿನೇ ಸೇರಿಸ್ಕೋತಾ ಇದ್ದೀನಿ.
ಎಳ್ಳು ಚಟಪಟ ಅನ್ನೋವರೆಗೂ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ಡಬ್ರಿಗೆ ಹುರಿದಿರೋ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. 100 ಗ್ರಾಮ್ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ಕಡಲೆಬೀಜ ಸಿಪ್ಪೆನೆಲ್ಲ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ಕಡಲೆನ ಸೇರಿಸ್ಕೊತಾ ಇದ್ದೀನಿ. ನಾನು ನೆನ್ನೆ ಬಿಸಿಲಿಗೆ ಒಣಗಿಟ್ಟಿದ್ನಲ್ಲ, ಆ ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನೂ ಅರ್ಧ kg. ಅರ್ಧ kg ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಳ್ಬೀರು ರೆಡಿಯಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.